ಹಾಯ್ ಹಲೋ ನಮಸ್ಕಾರ ಎಲ್ಲ ಉತ್ತರ ಕನ್ನಡ ಮಂದಿಗೆ. ನಾನು ಶ್ವೇತಾ ಅಂತ ಫ್ರಮ್ ಗೋಕಾಕ್. ನಾವು ಮನೇಲಿ ಕೂತ್ಕೊಂಡು ತುಂಬ ಬೇಜಾರಾಗಿದೆ ಅಂತ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅಂತ ಬಾಗಲಕೋಟೆ ಜಿಲ್ಲೆಯಲ್ಲಿರೋ ಮುಧೋಳ್ ತಾಲೂಕು ತುಳಸಿಗೆರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವನು ನೋಡಿ, ಇವನು ಹೆಂಗೆ ಕೂತಿದ್ದಾನೆ, ಇವನು ನಮ್ಮ ಮಗ. ಸೊ ಜರ್ನಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವಳು ನೋಡಿ ಮೊಬೈಲ್ ಹೆಂಗೆ ಹೊತ್ಕೊಂಡು ಕೂತ್ಕೊಂಡಿದ್ದಾಳೆ. ಸೊ ಫೈನಲಿ ಇಳ್ಕೊಂಡ್ಬಿಟ್ವಿ. ಟೆಂಪಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ನೋಡಿ ಮೇನ್ ದ್ವಾರಕ ಅಂತಲೇ ಹೇಳ್ಬೋದು, ತುಳಸಿಗಿರಿ ಹೋಗೋ ರೂಟು. ಸೊ ಬನ್ನಿ ಒಳಗಡೆ ಹೋಗೋಣ. ನೋಡಿ ಇಲ್ಲಿ ತೆಂಗಿನಕಾಯಿ ಮಾಡ್ತಾಯಿದ್ದಾರೆ. ಇಲ್ಲೊಬ್ರು ಆಂಟಿ ತೆಂಗಿನಕಾಯಲ್ಲಿ ನೀರಿದೆಯೋ ಇಲ್ವೋ ಅಂತ ಅಲ್ಲಾಡಿಸಿ ನೋಡ್ತಾ ಇದ್ದಾರೆ. ಸೊ ಅಂತೂ ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗೇ ಇತ್ತು. ಮಳೆ ಎಲ್ಲ ಬಂದುಬಿಟ್ಟಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೈಮೇಟು. ಅಂದರೂ ಪಿಚ್ಚಿ ರಾಡಿ ಅಂತೂ ತುಂಬಾ ಇತ್ತು. ನೋಡಿ ಬನ್ನಿ ಇಲ್ಲಿಂದ ತೆಂಗಿನಕಾಯಿ ತೊಗೊಳ್ಳೋಣ ಅಂತ ತೆಂಗಿನಕಾಯಿ ತೊಗೊಂಡ್ವಿ. ಸೊ ಅವರು ಹಾಕ್ಕೊಡ್ತಾ ಇದ್ದಾರೆ. ನಮ್ಮ ಮಗನಿಗಂತೂ ಯಾವಾಗ ಮುಗಿಯುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ದ. ಸೊ ಎಲ್ಲ ಮುಗಿಸಿ ಹೋಗ್ತಾ ಇದ್ದೀವಿ. ತೆಂಗಿನಕಾಯಿ ಎಲ್ಲ ತೊಗೊಂಡು ದೇವ್ರಿಗೆ ಕಾಯಿ ಹೊಡಿಸ್ಕೊಂಡು ಹೋಗಬೇಕು ಅಂತ. ಇದೇ ನೋಡಿ ಟೆಂಪಲ್ಲು. ಇವು ನೋಡಿ ಚಪ್ಪಲಿ ಬಿಟ್ಟು ಎದ್ದು ನೋಡೋಷ್ಟರಲ್ಲಿ ಓಡೋಗಿದ್ದ. ನಮ್ಮ ತಂಗಿ ಹೋಗಿ ಕರ್ಕೊಂಬಂದುಬಿಟ್ಟಿದ್ದಾಳೆ. ಆಟಿಕೆ ಸಾಮಾನು ಅಂದರೆ ಹೋದಲ್ಲೆಲ್ಲ ಬೇಕು ಇವನಿಗೆ. ಬಾ ಅಂತಂದ್ರೂ ಬರ್ತಾಯಿಲ್ಲ. ಫೋರ್ಸೇಬಲ್ ಎಳ್ಕೊಂಡು ಹೋಗ್ತಾ ಇದ್ದಾಳೆ ಅವಳು. ಇನ್ನೊಂದು ಸಲ ಕರ್ಕೊಂಡೇ ಬರಲ್ಲ ನಿನ್ನ ಅಂತೇಳಿ ಅವಳು ಸಿಟ್ಟಿನಲ್ಲಿ ಹಂಗೆ ಹೋಗ್ತಾ ಇದ್ದಾಳೆ ಅವನನ್ನು ಅಲ್ಲೇ ಬಿಟ್ಬಿಟ್ಟು. ಅಯ್ಯೋ ದೇವ್ರೆ. ಅವನು ನೋಡಿ ಇರುಚಿಕ್ಕಿ ನಾನು ಬಂದೆ ಅಂತ ಹೋಗ್ತಾವನೆ. ಹಬ್ಬ ಇಲ್ಲಿ ದರ್ಶನ ಮಾಡಬೇಕು, ದೇವ್ರ ಮುಖ ತೋರಿಸ್ಬೇಕು ಅಂತಂದರೆ ಆಗಲ್ಲ, ಏನಿಲ್ಲ. ದೇವರಂತೂ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಬೇಕು ಅಂತಂದರೆ ತಲೆಯಲ್ಲಿ ಹಾಕ್ಕೊಂಡಿರೋ ಕಲರ್ ಬವ್ವಗಳು, ಹೂಗಳು ಬರೀ ಇವೇ ಕಾಣಿಸ್ತವೆ. ನೋಡೋಣ, ಟ್ರೈ ಮಾಡ್ತಾಯಿದ್ದೀನಿ ತೋರಿಸ್ಬೇಕು ಅಂತ. ಕಾಣಿಸ್ತು ಅಂದ್ಕೊಳ್ಳೋಷ್ಟರಲ್ಲಿ ಕಾಣಿಸ್ತಾನೇ ಇಲ್ಲ. ಸ್ವಲ್ಪ ಕಾಣಿಸ್ತು. ಓಕೆ. ತುಂಬ ಟ್ರೈ ಮಾಡ್ತಾಯಿದ್ದೀನಿ, ಆದರೂ ನಮ್ಮ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಬೋರ್ಡ್ ಬೇರೆ ಹಾಕ್ಬಿಟ್ಟಿದ್ದಾರೆ. ಆಯಿತು, ದರ್ಶನ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ಇವ್ನು ನೋಡಿ, ಅವನು ದನಕ್ಕೆ ಹಿಡಿಯೋಕ್ಕೆ ಹೋಗ್ತಾ ಇದ್ದಾನೆ. ಅಂತೂ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇವನಿಗೆ ಇವಾಗ ಟೈಮ್ ಸಿಕ್ತು. ಆಟಿಕೆ ಸಾಮಾನು ತೊಗೊಂಡೇ ಬಿಡೋಣ ಹೆಂಗಾದರೂ ಮಾಡಿ ಅಂತ ಓಡಿ ಶಾಪ್ ಹತ್ರ ಹೋಗ್ತಾ ಇದ್ದಾನೆ. ಬಟ್ ನಾವು ಯಾರೂ ಹೋಗಲಿಲ್ಲ, ಕೇರ್ಲೆಸ್ ಮಾಡಿದ್ವಿ. ಆಮೇಲೆ ಕ್ಲೈಮೇಟ್ ಚೆನ್ನಾಗಿತ್ತಲ್ವ, ಮಳೆ ಬೇರೆ ಬರ್ತಾಯಿತ್ತು ಅಂತ ಬಜ್ಜಿ ತಿನ್ನೋಣ ಅಂತ ಬಜ್ಜಿ ತೊಗೊಳಕ್ಕೆ ಹೋದ್ವಿ. ಬಸ್ಸಲ್ಲಿ ಕುತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು ಅಂತ ಒಂದು 20 ರೂಪಾಯಿ ಬಜ್ಜಿ ಕಟ್ಟಿ ಆಂಟಿ ಅಂತ ಇಸ್ಕೊಂಡ್ವಿ. ಆ ಆಂಟಿ ಪಾಪ ಬಜ್ಜಿನೂ ಕೊಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಕೊಟ್ಟರು. ಬಟ್ ನಾವು ವಿಡಿಯೋ ಮಾಡಲು ಶೋಕಿಯಲ್ಲಿ ದುಡ್ಡೇ ಕೊಡಲಿಲ್ಲ. ಅವ್ರು ಕೇಳ್ತಾಯಿದ್ರು. ನೋಡಿ ಎಲ್ಲನೂ ಮುಗೀತು. ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ ಬಸ್ ಹತ್ಕೊಂಡು.